ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಇಸ್ರೇಲ್ ಇದ್ದಕ್ಕಿದ್ದಂಗೆ ದಾಳಿ ಮಾಡಿದಂಥ ರೀತಿ ಅದನ್ನು ಕಂಡು ಒಂದು ಲೆಕ್ಕದಲ್ಲಿ ಇರಾನ್ ಬೆಚ್ಚಿಬಿತ್ತು. ಜೊತೆಗೇನು ಅಂದರೆ ಅಳಿವು ಉಳಿವಿನ ಪ್ರಶ್ನೆ. ಅವರು ಕೂಡ ದೊಡ್ಡ ಪ್ರಮಾಣದಲ್ಲಿ ಇಸ್ರೇಲ್ ಮೇಲೆ ಮುಗಿಬಿದ್ದಿದ್ದಾರೆ. ನೋಡಿ, ಎರಡೂ ಕೂಡ ಭಾರತಕ್ಕೆ ಮಿತ್ರ ರಾಷ್ಟ್ರಗಳೇ. ಒಂದು ಕಡೆ ಇರಾನ್ ರುಪಿ ಲೆಕ್ಕದಲ್ಲೇನೆ ಅವರು ನಮಗೆ ಫ್ಯೂಯಲ್ ಕೊಡ್ತಾರೆ. ಇನ್ನೊಂದು ಕಡೆಗೆ ಇಸ್ರೇಲ್ ನಮಗೆ ಬೇಕಾದಂಥ ಟೆಕ್ನಾಲಜಿ ಕೊಡ್ತಾ ಇದೆ. ಬಹಳಷ್ಟು ವಿಚಾರಗಳಲ್ಲಿ ನಾವು ಅದರ ಮೇಲೆ ಡಿಪೆಂಡ್ ಆಗಿದ್ದೀವಿ. ಪುಟ್ಟ ರಾಷ್ಟ್ರ ಆದರೆ ಪ್ರಚಂಡ ರಾಷ್ಟ್ರ. ಅಂಗೈನಷ್ಟು ಅಗಲ ಇದೆ, ಅಂಗೈನಷ್ಟು ಅಗಲ. ಏನಾದರೂ ಅಕ್ಕಪಕ್ಕದ ರಾಷ್ಟ್ರಗಳು ಅಣ್ವಸ್ತ್ರ ಸಹಿತ ರಾಷ್ಟ್ರಗಳಾಗಿಬಿಟ್ರೆ, ಅಣ್ವಸ್ತ್ರ ಬಲ ಬಂದುಬಿಟ್ರೆ ನಾನು ಬದುಕಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ಬಿಟ್ಟಿದೆ. ಜೊತೆಗೆ ಅಮೆರಿಕದ ಬೆಂಬಲ ಕೂಡ ಇದೆ. ಏನೇ ಬೆಂಬಲ ಇದ್ರೂ ಕೂಡ ಹೋರಾಟ ಮಾಡುವಂಥ ಒಂದು ಧೀಶಕ್ತಿ ಬೇಕಲ್ಲ, ಅದು ಇಸ್ರೇಲ್ನಲ್ಲಿದೆ. ಹೀಗಾದರೆ ಕಾಲು ಕೆರೆದು ಜಗಳಕ್ಕೆ ಹೋಗಿದೆ. ಬರೀ ಒಂದೇ ಕಡೆ ನಷ್ಟ ಆಗುತ್ತಾ ಯುದ್ಧ ಅಂದರೆ ಇಲ್ಲ. ಇರಾನ್ ಕೂಡ, ಯಾಕಂದರೆ ನಾನು ಹೇಳ್ತಾ ಇದ್ದೆ, ಅಳಿವು ಉಳಿವಿನ ಪ್ರಶ್ನೆ ಈ ಸಂದರ್ಭದಲ್ಲಿ. ಯಾಕಂದರೆ ಸೇನಾಧಿಕಾರಿಗಳು ಸತ್ರು, ಉಪಾಧ್ಯಕ್ಷ ಸತ್ರು, ಸೇನೆಯ ಮುಖ್ಯಸ್ಥ ಸತ್ರು. ಏನು ಒಂದಾ ಎರಡ, ಎಲ್ಲ ಅಧಿಕಾರಿಗಳನ್ನು ಟಾರ್ಗೆಟ್ ಮಾಡಿ ಹೊಡೆಯಲಾಯಿತು. ಬೇರೆ ಬೇರೆ ರಾಷ್ಟ್ರದ ಪ್ರತಿನಿಧಿಗಳು ಬಂದು ಈ ಸರ್ಪಕೋಟೆಯಲ್ಲಿ ಉಳ್ಕೊಂಡ್ರೂ ಕೂಡ ಅಲ್ಲೂ ಕೂಡ ಹೊಡಿತಾರೆ. ಇನ್ನು ಸುಮ್ಮನಿದ್ದು ಬಿಟ್ರೆ ಆಗಲ್ಲ. ಇರಾನಿಗೆ ಅದು ಗೊತ್ತಾಗಿದೆ. ಇನ್ನು ಸುಮ್ಮನಿದ್ದು ಬಿಟ್ರೆ ನಮ್ಮನ್ನು ನುಂಗಿ ನೀರು ಕುಡಿದು ಬಿಡ್ತಾರೆ. ಅಮೆರಿಕ ಬೇರೆ ಸೇರ್ಕೊಂಡಿದೆ. ಅಮೆರಿಕ ಯಾವ ಸಂದರ್ಭದಲ್ಲಿ ಯಾವ ರೀತಿ ಶಸ್ತ್ರಾಸ್ತ್ರಗಳನ್ನು ರವಾನಿಸುತ್ತೋ ಹೇಳಕ್ಕಾಗಲ್ಲ. ಒಂದು ಕಡೆಗೆ ಆ ಕಡೆಯಿಂದ ಮಿಸೈಲ್ಗಳ ದಾಳಿ, ಇನ್ನೊಂದು ಕಡೆಗೆ ಇಸ್ರೇಲ್ ಕಡೆಯಿಂದ ಮಿಸೈಲ್ ದಾಳಿ. ಟೆಹರಾನ್ ಪ್ರದೇಶವನ್ನು ಟಾರ್ಗೆಟ್ ಮಾಡಿ ದಾಳಿ ನಡೆಸಲಾಗ್ತಾ ಇದೆ. ಯಾವ ರೀತಿ ಟೆಹರಾನ್ ಮೇಲೆ ದಾಳಿ ಆಗಿದೆ ಅದರ ದೃಶ್ಯಗಳನ್ನು ನಿಮಗೆ ತೋರಿಸ್ತೀವಿ. ಅದೇ ನಡುವೆ ಹೋಗ್ಬಿಡುತ್ತೆ ನೋಡಿ. ಇದು ರಾತ್ರಿಯ ದೃಶ್ಯಾವಳಿಗಳು. ನಾನು ಹೇಳ್ತಾ ಇದ್ದೆ ಬೆಳಗ್ಗೆ, ಟೆಹರಾನ್ ಬಹಳ ಬ್ಯೂಟಿಫುಲ್ ಸಿಟಿ. ಬಹಳ ಏರಿಳಿತಗಳಿರುವಂಥ ಒಂಥರ ಈ ಬೆಟ್ಟ ಇಳಿಜಾರು ಉಬ್ಬು ತಗ್ಗುಗಳ ಪ್ರದೇಶ ಅದು. ಥೇಟ್ ನಮ್ಮ ಬೆಂಗಳೂರು ನೋಡ್ದಂಗೆನೇ. ಅಲ್ಲಿ ಒಂದಷ್ಟು ಬೆಟ್ಟಗಳ ಮೇಲೆ ಹಿಮ ಶೇಖರಣೆ ಆಗುತ್ತೆ, ಇಲ್ಲಿ ಆಗಲ್ಲ ಅಷ್ಟೇ. ನಿಮ್ಗೆ ಆಶ್ಚರ್ಯ ಅನಿಸ್ಬೋದು, ಕರ್ಮಠ ಮುಸ್ಲಿಂ ರಾಷ್ಟ್ರ, ನೋ ಡೌಟ್. ಈ ಖಮೇನಿ ಅಂತವ್ರನ್ನ ಇಟ್ಕೊಂಡು ಹೆಂಗೆ ಬದುಕ್ತಾರಪ್ಪ ಅಂತ ಅನಿಸ್ಬಿಡ್ಬೋದು ನಿಮಗೆ. ಆದರೆ ಒಂದು ಅಚ್ಚರಿಯ ಸಂಗತಿ ಹೇಳ್ತೀನಿ, ತುಂಬ ಹಳೆಯ ಕಾಲದ ಚರ್ಚ್ಗಳು ಕೂಡ ಅಲ್ಲಿವೆ. ನಾನು ಹೋಗಿದ್ದೀನಿ ಅಲ್ಲಿಗೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹಳೆಯ ಕಾಲದ ಚರ್ಚ್ಗಳು, ಗುರುದ್ವಾರಗಳಿದೆ. ಗುರುದ್ವಾರಗಳು ತುಂಬ ಇಂಪ್ರೂವ್ ಆಗಿದೆ. ಆ ಸಂದರ್ಭದಲ್ಲಿ ನನಗೆ ಇನ್ನೂ ಕೂಡ ಜ್ಞಾಪಕ ಇದೆ. ಆವಾಗ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆಗಿದ್ದಂಥವ್ರು ಎಸ್ ಎಂ ಕೃಷ್ಣ ಮಾತು ಹೇಳಿದ್ರು, ನಮ್ಮ ಬೆಂಗಳೂರಿನ ಕಾರ್ಪೊರೇಟರ್ಗಳನ್ನು ಕಳಿಸಬೇಕು ನಾವು ಟೆಹರಾನ್ಗೆ, ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಮಾಡಿದ್ದಾರೆ ನೋಡ್ಕೊಂಬನ್ನಿ ಅಂತ ಕಳಿಸಬೇಕು ಅನ್ನುವಂಥ ಮಾತನ್ನು ಹೇಳಿದರು ನಾನು ಇಂಟರ್ವ್ಯೂ ಮಾಡಿದಂಥ ಸಂದರ್ಭದಲ್ಲಿ. ಅಷ್ಟರ ಮಟ್ಟಿಗೆ ಅಂತಹ ನಗರ ಹೊತ್ತಿ ಉರಿತಾ ಇದೆ. ಈ ಕಡೆಗೆ ಇರಾನ್ನ ನಗರಗಳು ಹೊತ್ತಿ ಉರಿತಾ ಇವೆ, ಆ ಕಡೆಗೆ ಇಸ್ರೇಲ್ನ ನಗರಗಳು ಹೊತ್ತಿ ಉರಿತಾ ಇವೆ. ಟೆಲ್ ಅವೀವ್ ಒಂದು ಕಡೆಗೆ ಹೊತ್ತಿ ಉರಿತಾ ಇದೆ. ಇನ್ನು ಇರಾನ್ನ ನ್ಯೂಕ್ಲಿಯರ್ ಪ್ರಾಜೆಕ್ಟ್ಗಳೇನಿದಾವಲ್ಲ ಅವೇ ಟಾರ್ಗೆಟ್. ಅಣ್ವಸ್ತ್ರ ಘಟಕಗಳು, ವಿಜ್ಞಾನಿಗಳ ಮನೆಗಳು, ಲ್ಯಾಬ್ಗಳು. 14 ಮಂದಿ ಅಣು ವಿಜ್ಞಾನಿಗಳನ್ನು ಕೊಲ್ಲಲಾಗಿದೆ. 14 ಮಂದಿ ಟಾರ್ಗೆಟ್ ಮಾಡಿ ಹೊಡೆಯಲಾಗ್ತಾ ಇದೆ. ಸೇನಾ ಮುಖ್ಯಸ್ಥರು ಯಾರ್ಯಾರು, ಅಣ್ವಸ್ತ್ರ ಘಟಕಗಳು ಯಾರ್ಯಾರು, ವಿಜ್ಞಾನಿಗಳು ಯಾರ್ಯಾರು, ಲ್ಯಾಬ್ಗಳೆಲ್ಲೆಲ್ಲಿವೆ, ಅಣ್ವಸ್ತ್ರ ಎಲ್ಲೆಲ್ಲಿ ತಯಾರಾಗ್ತಾ ಇದೆ, ಇದೆಲ್ಲದನ್ನು ನೋಡಿ ಸೋಸಿ ಹೊಡೆಯೋದು. ನೋಡಿ, ಯಾರೊಬ್ಬ ಉದ್ಗಾರ ತೆಗೆದ, ಓ ಮೈ ಗಾಡ್ ಅಂತ. ಪರಿಸ್ಥಿತಿ ಹಂಗಿದೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH